ಇಲ್ಲ ಸರ್ ಸ್ವಲ್ಪ ಇಲ್ಲ ಅಷ್ಟೊಂದು ಅಂದ್ಕೊಂಡಿದ್ದೆ ಇವರೇ ಇರ್ಬೋದು ಅಂತ. ಯಾಕಂದರೆ ಇಷ್ಟು ಫಾಸ್ಟಾಗಿ ಮೇಲೆ ಹತ್ತೋದಾಗಲಿ. ಯಾರು ಸರ್ ಇವರು ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ, ಓಕೆ, ರಾಮ ಬಾಣದ ಅಂತ ಹೇಳ್ತಿದ್ದ. ಅದಕ್ಕೆ ಇದು ಬಾಣದಂಗೆ ನುಗ್ಗೋದಿದೆ. ಅಯ್ಯೋ ಸರ್, ಅದೇ ಅಲ್ಲಿದ್ದಿದ್ದು. ಬಟ್ ತೋರಿಸಿದ್ರು ಸರ್ ಇಲ್ಲಿದೆ ಸ್ವಾಮಿ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಸ್ವಲ್ಪ ಕೆಲವರು ಆಚೆ ಇದು ಮಾಡೋಣ ಹೊಡೆಯೋದು ಬೇಡ ಅಂತೇಳಿ ಬಂದೆ. ಮೈಯೆಲ್ಲ ಜುಮ್ಗನ್ಸ್ಬಿಡ್ದು. ಸರ್ರಂದು ಹತ್ತೆ ಹೊಡ್ತು ಬಟ್ ನಾಗರಾವ್ ಬರುತ್ತೆ. ಬಟ್ ಏನು ಅಂತಂದ್ರೆ ನಮ್ಗಿಲ್ಲಿ ತುಂಬಾ ಸೂಕ್ಷ್ಮ ಈ ಹಬ್ಬ, ತುಂಬಾ ಸೂಕ್ಷ್ಮ. ಈ ಹಬ್ಬನಿಗೆ ಏನಾದ್ರು ಊರಲ್ಲಿ ಅಂಟು ಮುಂಟಾದ್ರೆ ನಾನೇ ಪೂಜೆಗೆ ಬರೋಂಗಿಲ್ಲ. ಬಂದು ಬೇಗದ ಮೇಲೆ ಮಲಗ್ಬಿಡ್ತಾರೆ. ಫಸ್ಟ್ ರೋಡಲ್ಲಿ ಅಡ್ಡ ಹಾಕ್ತಾರೆ. ನಾನು ಅಲ್ಲಿ ತಪ್ಪಿಸ್ಕೊಂಡು ಏನಾದ್ರು ಬಂದ್ರೆ ಇಲ್ಲಿ ಬಂದು ಮಲಗ್ಬಿಡ್ತೇನೆ. ಬೇಗ ತೆಗಿಯೋಕ್ಕೆ ಬಿಡೋದಿಲ್ಲ. ಬುಸ ಅನ್ನತ್ತೆ. ನಾವು ತಿಳ್ಕೊಂಡು ಏನಾದ್ರು ಅಂಟು ಮುಂಟಾಗಿದೆ ಅಂತ ಹೊರಟೋಗ್ಬೇಕು. ಅಷ್ಟು ಸೂಕ್ಷ್ಮ ಇದೆ ಹಬ್ಬ. ಬಟ್ ಇವತ್ತೇ ನಮಗೆ ಅದೇ ಆಶ್ಚರ್ಯ, ಏನಪ್ಪ ನಿನ್ನೆ ಇದಕ್ಕೆ ಯಾಕಪ್ಪ ಅಂತ ಸೂಕ್ಷ್ಮ ಕೊಡಲಿಲ್ಲ ಅಂತೇಳಿ. ಇಲ್ಲ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಗನ್ನಿಸ್ತು? ಯಾಕೆಂದರೆ ತುಂಬಾ ಇದಿದೆ ಸರ್. ಅದು ಎಷ್ಟೇ ಇದಾಗಿರ್ಬೋದು, ಈಗ ನಿಮ್ಗೆ ಅದು ರೂಢಿ ಇರುತ್ತೆ, ನಮ್ಗದು ಇದಿಲ್ಲ. ಒಂದು ಸ್ವಲ್ಪ ಸಣ್ಣದಾದ್ರೂ ಒಡಿಸ್ಬೋದಾಯ್ತು. ಬಟ್ ನಮ್ಗೆ ಅದು ಒಂದು ಜೀವನ ತೊಂದರೆ ಮಾಡೋದು ಒಂದು ದೊಡ್ಡದಲ್ಲ. ತುಂಬ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ ಕಾಣಿದ್ರೆ. ಥ್ಯಾಂಕ್ ಯು ಸರ್. ಊರು ಸರ್ ತಾಳಕುಪ್ಪೆ. ತಾಳಕುಪ್ಪೆ ಬಿಡದಿ ಹೋಗ್ಲಿ ತಾಳಕುಪ್ಪೆ. ಭಾಷೆ ಸರ್ ಮುತ್ತರಾಯ ಸ್ವಾಮಿ ದೇವಸ್ಥಾನ. ಓಕೆ ಸ್ನೇಹಿತರೆ, ಜಾತ್ರೆ ಯಾಕೋ ನೀವು ಬಂದಿದ್ದು. ಇವರಿಂದ ಇವತ್ತು ನಮಗೆ ಆಂಜನೇಯ ಸ್ವಾಮಿ ದರ್ಶನ ಆಯಿತು. ದೇವಸ್ಥಾನದಲ್ಲಿ ಇದ್ದಂತಹ ಇದು ಏನಂತ ಅಂದರೆ ಕನ್ನಡಿಯಿಂದ ತುಂಬ ಪಲ್ಲಿಗಳಿದ್ದು, ಪಲ್ಲಿ ಮಟ್ಟಗಳು ಕೂಡ ಇದ್ದು. ಆದ್ದರಿಂದ ಇದು ಆಹಾರಕ್ಕೋಸ್ಕರ ಆ ಜಾಗಕ್ಕೆ ಹೋಗಿತ್ತು. ಆದಷ್ಟು ಹುಷಾರಾಗಿರಿ, ಸೇಫಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಜಯ ಆಂಜನೇಯ.